ನಮಸ್ಕಾರ. ನಾನು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಮಹಿಳಾ ಕಾರ್ಯದರ್ಶಿಯಾಗಿರುವಂತಹ ಕೃಷ್ಣವರಿದ್ದಾರೆ. ನಮ್ಮ ಕೇರ್ಪುರ ಭಾಗದ ಕಾರ್ಯದರ್ಶಿಯಾಗಿರುವಂತಹ ನಂದಿತಾ ಅವರಿದ್ದಾರೆ. ನಮ್ಮ ಸಬರನಗರ ಕ್ಷೇತ್ರದ ಆನಂದ್ ಕುಮಾರ್ ಇದ್ದಾರೆ. ಹಾಗೆ ನಂದಿನಿ ಲೇಔಟ್ನ ಉಮೇಶ್ ಗೌಡ ಲೈವ್ ಮಾಡ್ತಿರೋರು ನಮ್ಮ ತ್ಯಾಗರಾಜರು ಸಬರನಗರದಿಂದ. ಬಂಧುಗಳೇ, ಏನು ನಿನ್ನೆ 29/4/2026 ಇಲ್ಲಿ ನಡೆದಿರುವಂತಹ ಘಟನೆ ಈ ನಮ್ಮ ಲೇಡಿ ಕರ್ಜನ್ ಬೌರಿಂಗ್ ಅಂಡ್ ಲೇಡಿ ಕರ್ಜನ್ ಹಾಸ್ಪಿಟಲ್ ಹಿಂದೆ ನಮ್ಮ ಹಿಂದೆ ದೊಡ್ಡದಾಗಿ ಒಂದು ಹಾಸ್ಪಿಟಲ್ ಕಾಣ್ತಾ ಇದೆ. ಬಂಧುಗಳೇ, ಬಿಸಿಲಾಗ್ಲಿ ಬಡವರೇ ಸಾಯೋದು, ಮಳೆ ಆಗಲಿ ಬಡವರೇ ಸಾಯೋದು, ಪ್ರವಾಹ ಆಗಲಿ ಬಡವರೇ ಸಾಯೋದು. ಇಲ್ಲಿ ಬೋರಿಂಗ್ ಹಾಸ್ಪಿಟಲ್ ನಮ್ಮ ಮನೆಗಳಾಗಿದ್ರೆ ಮನೆಗಳ ಪಕ್ಕದಲ್ಲಿ ಗೋಡೆ ಪಕ್ಕದಲ್ಲಿ ಸುಮಾರು 8 ಅಡಿ ಮಣ್ಣಾಕ್ತಿವ. ಹಳೆ ಗೋಡೆ ಆಗಿದ್ರೆ ಆ ಗೋಡೆ ಪಕ್ಕದಲ್ಲಿ ಮಣ್ಣಾಕ್ತಿವ. ಈ ಸರ್ಕಾರಿ ಅಧಿಕಾರಿಗಳು ಯಾರು ಜವಾಬ್ದಾರಿಯಾಗಿ ಇಷ್ಟು ದೊಡ್ಡ ಬಿಲ್ಡಿಂಗ್ ನಮ್ಮ ಹಿಂದೆ ಇಷ್ಟೊಂದು ದೊಡ್ಡ ಬಿಲ್ಡಿಂಗ್ ಕಾಣ್ತಾ ಇದೆ, ಅಷ್ಟು ದೊಡ್ಡ ಬಿಲ್ಡಿಂಗ್ ಕಟ್ಟಿದ್ರು ಕೂಡ ಸರಿಯಾದ ಕಾಂಪೌಂಡ್ ಕಟ್ಟಿಲ್ಲ ಅಂತ ಹೇಳಿದ್ರೆ ಇನ್ನೆಂತ ಸರ್ಕಾರದ ಕೆಲಸಗಳು? ಬಡವರು ಇಷ್ಟು ದೊಡ್ಡ ಬಿಲ್ಡಿಂಗ್ ಸಾವಿರಾರು ಕೋಟಿ ಖರ್ಚು ಮಾಡಿ, ನೂರಾರು ಕೋಟಿ ಖರ್ಚು ಮಾಡಿ ಇಷ್ಟು ದೊಡ್ಡ ಬಿಲ್ಡಿಂಗ್ ಕಟ್ಟಿದ್ರು ಕೂಡ ನಿಮ್ ಕೈಯಲ್ಲಿ ಒಂದು ಬಲವಾದ ಕಾಂಪೌಂಡ್ ಕಟ್ಟೋದಕ್ಕಾಗೋದಿಲ್ಲ ಅಂತ ಹೇಳಿದ್ರೆ ಇನ್ನೆಂತ ಸರ್ಕಾರ ನಿಮ್ದು? ಇವತ್ತು ನಿನ್ನೆ ಬಂದ್ಬಿಟ್ಟು ನೀವು ಏನಯ್ಯ ನಿಮ್ಗೆ ಗೊತ್ತಿಲ್ಲನಯ್ಯ ಅಂತ ಹೇಳ್ಬಿಟ್ಟು ಒಂದು 5 ಲಕ್ಷ ಬಿಡುಗಡೆ ಮಾಡ್ಬಿಟ್ರಿ. 5 ಲಕ್ಷ ಯಾವ ಮೂಲೆಗೆ ಸ್ವಾಮಿ? ಯಾವ ಮೂಲೆಗೆ ಯೋಚನೆ ಮಾಡಿ? 5 ಲಕ್ಷ ಕೊಟ್ರೆ ವಾಪಸ್ಸು ಜೀವಗಳು ಬರ್ತಾವ, ಜೀವಗಳು ಬರ್ತಾವ ಯೋಚನೆ ಮಾಡಿ. ಅಥವಾ ಗಾಯ ಆಗಿರ್ತಾರಲ್ವಾ ಅವ್ರಿಗೆ ಮರು ಜೀವನ ಚೆನ್ನಾಗಿರುತ್ತಾ? ಆ ಕುಟುಂಬದವರಿಗೆ ಆಸರೆ ಆಗುತ್ತಾ 5 ಲಕ್ಷ? ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಇವತ್ತು ಆಗ್ರಹ ಮಾಡ್ತಾ ಇದೆ, 5 ಲಕ್ಷ ಅಲ್ಲ 25 ಲಕ್ಷ ಬಿಡುಗಡೆ ಮಾಡಬೇಕು ಅಂತ. ಬಂಧುಗಳೇ, ಈ ಅಪಘಾತಕ್ಕೆ ನೇರವಾಗಿ ಮುಖ್ಯಮಂತ್ರಿಗಳೇ ಕಾರಣರಾಗಿರ್ತಾರೆ. ಕಾರಣ ಅಂತ ಹೇಳಿದ್ರೆ ತಲೆಯಿಂದ ಹಿಡಿದು ಬುಡದವರೆಗೆ ಇವತ್ತು ಸರ್ಕಾರಿ ಅಧಿಕಾರಿಗಳಾಗ್ಲಿ, ಅವತ್ತು ಮಂತ್ರಿಗಳಾಗ್ಲಿ, MLA-ಗಳಾಗಲಿ, ಅದು ಯಾರೇ ಆಗ್ಲಿ ಹಣ ಇಲ್ಲದೆ ಅಥವಾ ಲಂಚ ಇಲ್ಲದೆ ಯಾವುದೇ ಕೆಲಸ ನಡೆಯುತ್ತೆ ಕಾರಣಕರ್ತರಾಗ್ತಾರ. DK ಶಿವಕುಮಾರ್ ಯಾವ ರೀತಿ ಕಾರಣಕರ್ತರಾಗ್ತಾರೆ? ಬಂಧುಗಳೇ, ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕಾರಣಕರ್ತರಾಗ್ತಾರೆ. ಅವರ ಜೊತೆಗೆ ನಮ್ಮ ಬೆಂಗಳೂರಿನ ಉಸ್ತುವಾರಿ ಆಗಿರುವಂತಹ DK ಕೂಡ ಜವಾಬ್ದಾರಾಗ್ತಾರೆ. ಅದ್ರ ಜೊತೆಗೆ ಈ ಬೌರಿಂಗ್ ಮತ್ತು ಲೇಡಿ ಕರ್ಜನ್ ಹಾಸ್ಪಿಟಲ್ ಯಾವ ಡಿಪಾರ್ಟ್ಮೆಂಟ್ ಬರುತ್ತೆ ಅಂತ ಹೇಳಿದ್ರೆ ವೈದ್ಯಕೀಯ ಶಿಕ್ಷಣ ಇಲಾಖೆಗೆ ಬರುತ್ತೆ. ಸೊ ಡಾಕ್ಟರ್ ಶರಣ ಪ್ರಕಾಶ್ ಪಾಟೀಲ್ ಕೂಡ ಇದಕ್ಕೆ ಜವಾಬ್ದಾರರಾಗ್ತಾರೆ. ಆಗ್ಲೇ ಹೇಳಿದ್ನಲ್ಲ, ಭ್ರಷ್ಟಾಚಾರವೇ ನಮ್ಮ ಇಡೀ ಕರ್ನಾಟಕದಲ್ಲಿ, ಇಡೀ ಭಾರತ ದೇಶದಲ್ಲಿ ನಂಬರ್ 1 ಭ್ರಷ್ಟಾಚಾರದಲ್ಲಿ. ಇದೇ ಕಾರಣದಿಂದಾಗಿ ಇವತ್ತು 8 ಜೀವಗಳು ಹೋಗಿವೆ. ಮುಖ್ಯಮಂತ್ರಿಗಳು ಇಲ್ಲಿ ಫೋನ್ ಬಿಸಿ ಆಗಿದ್ರಿಂದ ಲೈವ್ ಕಟ್ಟಾಯಿತು, ಲೈವ್ ಬರ್ತಾ ಇಲ್ಲ. ಸೊ ದಯವಿಟ್ಟು ಕ್ಷಮೆ ಇರಲಿ. ಇಲ್ಲಿಗೆ ಈ ಲೈವನ್ನು ಮುಕ್ತಾಯ ಮಾಡ್ತೀವಿ. ನಿಮ್ಗೆಲ್ಲರೂ ಶುಭವಾಗಲಿ. ನಮಸ್ಕಾರ. ಕಾಣ್ತಾ ಇದೆಯಲ್ವಾ?